ಈ ಥರ ಚೆಸ್ಟ್ ಬಿಲ್ಡ್ ಮಾಡಕ್ಕೆ ನಿಮ್ಗೆ ಬೇಕಾಗಿರೋದು ಮೂರು ವರ್ಕೌಟ್. ಆರಾಮಾಗಿ 3 ವರ್ಕೌಟ್ ಹೇಳ್ತೀನಿ. ಲಾಸ್ಟಲ್ಲಿ ನಿಮ್ಗೆ 3 ಟಿಪ್ಸ್ ಕೂಡ ಕೊಡ್ತೀನಿ. ಈ ಥರ ಚೆಸ್ಟ್ ಯಾವ ಥರ ಬಿಲ್ಡ್ ಮಾಡಬೇಕು ಅನ್ನೋದಕ್ಕೆ. ಮತ್ತು ಈ ವಿಡಿಯೋನಲ್ಲಿ 3 ಚೆಸ್ಟ್ ವರ್ಕೌಟು, 2 ಶೋಲ್ಡರು, 2 ಟ್ರೈಸಿಪ್ಸು ಹಾಕಿ ನೋಡಿ. ಅವನ ಅಜ್ಜಿ ಸೈಕಾಗಿರ್ತೈತೆ. ಪಂಪು ಮಾತ್ರ ಹೆಂಗಿರ್ತೈತೆ ಅಂದರೆ ಸೈಕ್ ಆಗೋತೀರ. ಆಮೇಲೆ ನೀವು ಯಾವಾಗೂ ಇದೇ ಹಾಕ್ತೀರಾ. ಇದು ಬಂದ್ಬಿಟ್ಟು ಅಂದರೆ ಬಿಗಿನರ್ ಸೀರೀಸಲ್ಲಿ ಪುಷ್ ವರ್ಕೌಟ್ ನಾವು ನೋಡ್ತೀರಿ ಇವತ್ತು. ಸರಿ ಬನ್ನಿರಿ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ಲೈಫ್ ವಿತ್ ದಾನಿ ಕನ್ನಡ ಚಾನಲ್ಗೆ. ಫಸ್ಟು 5-10 ನಿಮಿಷ ಟ್ರೆಡ್ಮಿಲ್ಲಲ್ಲಿ ಆರಾಮಾಗಿ ವಾಕಿಂಗ್ ಮಾಡ್ಕರ್ರಿ. ಯಾಕಂದರೆ ನಿಮ್ಮ ಬಾಡಿ ಬಂದ್ಬಿಟ್ಟು ಸ್ವಲ್ಪ ಹೀಟ್ ಆಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪುಷಪ್ಸ್ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ನೋಡಿರಿ. ಈ ಥರ ಇಕ್ಕೊಂಡು ನಿಮ್ಮ ಚೆಸ್ಟ್ ಬಂದ್ಬಿಟ್ಟು ನಿಮ್ಮ ಆರ್ಮ್ಸ್ಗಿನ ಸ್ವಲ್ಪ ಕೈಗಿನ ಸ್ವಲ್ಪ ಮುಂದೆ ಬರಬೇಕು. ಈ ಥರ ಬಂದು ಪುಷಪ್ಸ್ ಮಾಡಿ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗ್ತೈತೋ ಅಷ್ಟು ಮಾಡಿರಿ. ಅಂದರೆ 3 ಸೆಟ್ ಮಾಡಿರಿ. 5 ಮಾಡೋಕ್ಕಾದ್ರೆ 5 ಮಾಡಿರಿ, 10 ಮಾಡೋಕ್ಕಾದ್ರೆ 10 ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ಲ್ಯಾಟ್ ಬೆಂಚ್ ಪ್ರೆಸ್ಗೆ ನೋಡಿರಿ ಈ ಥರ ಮಲ್ಕೊಬೇಕು. ಸೆಂಟ್ರ್ನಿಂದ 1 ಅಡಿ ಈ ಕಡೆಗೆ ಬಂದು ಆರಾಮಾಗಿ ನೋಡಿರಿ ಹಿಂಗೆ ಇಟ್ಕೊಬೇಕು. ಹಿಂಗೆ ಇಟ್ಕೊಂಡು ಆರಾಮಾಗಿ ನೋಡಿರಿ ಫುಲ್ಲು ಕೆಳಗಡೆಗೆ ಹೋಗಬೇಕು. ಮತ್ತು ಹಾಗೆ ಫುಲ್ ಮೇಲೆ ನಿಮ್ಮ ಚೆಸ್ಟ್ ಟಚ್ ಆಗಿ ಎತ್ತರಿ ಮೇಲೆ. ಆವಾಗದ ಬಂದ್ಬಿಟ್ಟು ನಾವು ಎಷ್ಟು ಕೆಳಗಡೆಗೆ ಸ್ಟ್ರೆಚ್ ಆಗ್ತೀರೋ ಆವಾಗ ನಮ್ಮ ಮಸಲ್ ಗ್ರೋತು ಚೆನ್ನಾಗಿ ಆಗ್ತೈತೆ. ಇದು ಬಂದ್ಬಿಟ್ಟು ವಾರ್ಮ್ ಅಪ್ ಸೆಟ್ಟಲ್ಲಿ ಹಾಕ್ಕರ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಥರ ವೆಯ್ಟ್ಸ್ ಲೋಡೆಡ್ ಹಾಕ್ಕೊಂಡು ವೆಯ್ಟ್ ಹಾಕ್ಕೊಂಡು ಈ ಥರ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಒಂದು ಎತ್ಕೊಂಡು ಕಾಲಿಗೆ ಸಪೋರ್ಟ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಬಿಡ್ರಿ. ಮಲ್ಕೊಂಡು ಈ ಥರ ಹಾಕ್ರಿ. ನಿಮ್ಗೆ ಆರಾಮಾಗಿ ಸೂಪರಾಗಿ ಇರ್ತೈತೆ ವರ್ಕೌಟ್ ಆಗೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಇರ್ತೈತೆ. ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡೋಕ್ಕೆ ಬೆಂಚ್ ಬಂದ್ಬಿಟ್ಟು ನೋಡಿರಿ ಈ ಥರ ಆ್ಯಂಗಲಲ್ಲಿ ಇರಬೇಕು. ಆಲ್ಮೋಸ್ಟ್ ಒಂದು 45 ಡಿಗ್ರಿನಲ್ಲಿ ಇರಬೇಕು. ಮತ್ತು ಬಂದ್ಬಿಟ್ಟು ಅದು ಹಾಕೋವಾಗ ನೋಡಿರಿ ಇವಾಗ ಇದು ಅಷ್ಟೇ ಸೇಮು. ಮೇಲೆ ಹೋಗೋಕೆ ಫುಲ್ಲು ನಿಮ್ಮ ಚೆಸ್ಟಲ್ಲಿ ನೀವು ಪ್ರೆಸ್ ಮಾಡಬೇಕು. ಬಿಡೋವಾಗ ಕೆಳಗಡೆಗೆ ನೋಡಿರಿ ಫುಲ್ಲು ಸ್ಟ್ರೆಚ್ ಮಾಡಿ ಮೇಲೆ ಎತ್ತಬೇಕಾಗ್ತೈತೆ. ಅಲ್ಲಿ ನೋಡ್ಕರ್ರಿ ವರ್ಕೌಟ್ ಹೆಂಗಿರ್ತೈತೆ. ಕೆಳಗಡೆಗೆ ಬಿಟ್ಟು ಟಚ್ ಆಗಿ ಫುಲ್ ಮೇಲೆ ಎತ್ತಬೇಕು. ನಿಮ್ಗೆ ಮಸಲ್ಗೆ ಮೈಂಡ್ಗೆ ಕಾನ್ಸಂಟ್ರೇಷನ್ ಇರಬೇಕು ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪೆಕ್ ಫ್ಲೈಸ್ ಯಾವ ಥರ ಹಾಕತ್ತಂದರೆ ಇದರಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ನಿಮ್ಮ ಚೆಸ್ಟು ಸ್ಟ್ರೈಟಾಗಿ ಬರ್ತೈತಲ್ಲ, ಅದಕ್ಕಿಂತ ಒಂದು ಲಾಕು ಹಿಂದೆ ಹಾಕ್ರಿ. ಅದಕ್ಕಿಂತ ಒಂದೇ ಒಂದು ಪಿನ್ನು ಲಾಕ್ ಹಿಂದೆ ಹಾಕ್ಬಿಟ್ಟು ಕೂತ್ಕೊಂಡು ಇದರಲ್ಲಿ ಅಷ್ಟೇ ಹಿಂದೆ ಕೂತ್ಕೊಳ್ಳೋವಾಗ ನಿಮಗೆ ಬಂದ್ಬಿಟ್ಟು ಕರ್ವ್ ಶೇಪಲ್ಲಿ ಇರ್ಬೇಕು ನಿಮ್ಮ ಬಾಡಿ. ನೋಡಿರಿ ಇಲ್ಲಿ ಗೊತ್ತಾಯ್ತಾ, ಕರ್ವ್ ಶೇಪಲ್ಲಿ ಇರ್ಬೇಕು ನಿಮ್ಮ ಬಾಡಿ. ಹಾಕಿ ಮತ್ತೆ ನೋಡಿ ಹಿಂಗೆ ಪ್ರೆಸ್ ಮಾಡಿ ಚೆಸ್ಟನ್ನು ಫುಲ್ಲು ಪ್ರೆಸ್ ಮಾಡಿಬಿಟ್ಟು ರಿಲೀಸ್ ಮಾಡೋವಾಗ ಫುಲ್ ಸ್ಟ್ರೆಚ್ ಮಾಡಿ. ಮೇಲೆ ಬರೋವಾಗ ಫುಲ್ ಟೈಟು ಮತ್ತು ಕೆಳಗಡೆ ಫುಲ್ ಲೂಸ್ ಬಿಡಬೇಕು. ಇದರಲ್ಲಿ ನಿಮ್ಗೆ ಎಲ್ಬೋ ಬಂದ್ಬಿಟ್ಟು ಮೇಲೆ ಇರಬೇಕು. ಈ ಥರ ಐತೆ ನೋಡಿರಿ, ಎಲ್ಬೋ ಸ್ವಲ್ಪ ಮೇಲೆ ಇಟ್ಕೊಬೇಕು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ನಮ್ಮದು ಶೋಲ್ಡರ್ ಪ್ರೆಸ್ ಹಾಕೋವಾಗ ನೀವು ನೋಡಿರಿ ಹಿಂಗೆ ಇಟ್ಕೊಂಡವಾಗ ನಿಮ್ಮ ಕಾಲಲ್ಲಿ ಮೇಲಕ್ಕೆ ಬೌನ್ಸ್ ಮಾಡಿಬಿಡ್ರಿ. ಆವಾಗ ನಿಮ್ಮ ತಂಬಲ್ಸ್ ಈಸಿಯಾಗಿ ಮೇಲಕ್ಕೆ ಬಂದ್ಬಿಡ್ತೈತೆ. ಇದರಲ್ಲಿ ನೋಡಿರಿ ಸೇಮ್ ಅದರಲ್ಲಿ ಕೂತ್ಕೊಂಡಂಗೆ ನಿಮ್ಗೆ ಹಿಂದೆ ಕರ್ವ್ ಶೇಪಲ್ಲಿ ಇರಬೇಕು. ಬಿಡೋವಾಗ ಎಷ್ಟು ಕೆಳಗಡೆ ಆಗ್ತೈತೋ ಅಷ್ಟು ಕೆಳಗಡೆಗೆ ಬಿಟ್ಟು ಎತ್ತವಾಗ ಮೇಲಕ್ಕೆ ಫುಲ್ಲು ಸ್ಟ್ರೆಚ್ ಮಾಡಿರಿ. ಬಿಡೋವಾಗ ನಿಧಾನಾಗಿ ಇಳಿಸ್ರಿ, ಎತ್ತವಾಗ ಫುಲ್ ಮೇಲಕ್ಕೆ ಎತ್ತರಿ. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲ್ಯಾಟ್ರಲ್ ರೈಸ್ ಹಾಕಕ್ಕೆ ನೋಡಿರಿ ನೀವು ಸಿಂಗಲ್ ಆರ್ಮ್ ಹಾಕ್ಕರ್ರಿ. ಯಾಕಂದರೆ ಸಿಂಗಲ್ ಆರ್ಮ್ ಹಾಕಿದ್ರಂದ್ರೆ ನಿಮ್ಗೆ ಈಸಿಯಾಗಿರ್ತೈತೆ. ಎರಡಲ್ಲಿ ಹಾಕೋವಾಗ ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಹಂಗೆ ಇಂಬ್ಯಾಲೆನ್ಸ್ ಎಲ್ಲ ಆಗ್ತೈತೆ. ಇದರಲ್ಲಿ ಬಂದ್ಬಿಟ್ಟು ನೋಡಿ ಹಿಂಗೆ ಇಕ್ಕೊಂಡು ಒಂದು ರಾಡ್ ಸಪೋರ್ಟ್ಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ಸ್ಲೈಟಾಗಿ ಸ್ವಲ್ಪ ವಾಲ್ರಿ. ಹಿಂಗೆ ವಾಲ್ಬಿಟ್ಟು ಹಂಗೆ ಲ್ಯಾಟ್ರಲ್ಲೇ ಎತ್ತಬೇಕು. ಎತ್ತಿ ಬಿಡೋವಾಗ ಫುಲ್ ಇನ್ನೂ ಕೆಳಗಡೆಗೆ ಎಷ್ಟು ಕೆಳಗಡೆಗೆ ಆಗ್ತೈತೋ ಅಷ್ಟು ಕೆಳಗಡೆಗೆ ಬಿಟ್ಟು ಫುಲ್ ಸ್ಟ್ರೆಚ್ ಮಾಡಿರಿ. ಲ್ಯಾಟ್ರಲ್ ಹೆಡ್ನ ನೀವು ಫುಲ್ ಸ್ಟ್ರೆಚ್ ಮಾಡಬೇಕು. ಈ ಲ್ಯಾಟ್ರಲ್ ಹೆಡ್ಡು, ಫ್ರಂಟ್ ಹೆಡ್ಡು ಇವೆಲ್ಲ ಏನಂತ ಹೇಳ್ಬೇಕಂದ್ರೆ ನೆಕ್ಸ್ಟ್ ವೀಡಿಯೋನಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಅದನ್ನು ಬಂದ್ಬಿಟ್ಟು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಲ್ಯಾಟ್ರಲ್ ರೈಸ್ ಅಂದರೆ ಹೆಂಗೆ ಏನು ಅಂತ. ಲ್ಯಾಟ್ರಲ್ ರೈಸು ಇವಾಗ ಶೋಲ್ಡರ್ಗೆ ನಾವು ಟೋಟಲಾಗಿ 2 ವರ್ಕೌಟ್ ಆಯಿತು. ಇವಾಗ ಟ್ರೈಸಿಪ್ಸ್ ಪುಲ್ ಡೌನ್ ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ಈ ಕ್ರಾಸ್ ಓವರ್ ಮಿಷಿನಲ್ಲಿ ಆ ಹೋಲ್ಸ್ ಟಾಪಲ್ಲಿ ಹೋಲ್ಕ ಜಾಯಿನ್ ಮಾಡ್ಬಿಡ್ರಿ. ಈ ರಾಡ್ ಎತ್ಕೊಂಡು ಅದಕ್ಕೆ ತಗ್ಲಾಕ್ಕಂಡು ನಿಮ್ಮ ಕೈಯಲ್ಲಿ ವೆಯ್ಟು ಎಷ್ಟು ಹಾಕೋಕ್ಕಾಗ್ತೈತೋ ಅಷ್ಟೇ ಹಾಕ್ರಿ. 1 ಪ್ಲೇಟ್ ಹಾಕೋಕ್ಕಾಯ್ತಾ ಒಂದೇ ಹಾಕ್ರಿ, 2 ಆಯ್ತು ಅಂದರೆ 2 ಹಾಕ್ರಿ. ಜಾಸ್ತಿ ಅದ್ರ ಮೇಲೆ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ.
ಮತ್ತು ನೀವು ನೆಕ್ಸ್ಟ್ ದಿವಸ ಜಿಮ್ಗೆ ಹೋಗಲ್ಲ. ಈ ಥರ ಹಾಕ್ಕೊಂಡು ನೋಡಿರಿ ಇದೇ ಫಾರ್ಮ್ ಇದ್ರಕ ನಮ್ಮ ಬಾಡಿ ಬಂದ್ಬಿಟ್ಟು ಈ ಶೇಪಲ್ಲಿ ಇರಬೇಕು. ಕೆಳಗಡೆ ಬಿಡೋವಾಗ ಟ್ರೈಸಿಪ್ಸ್ನ ಫುಲ್ ಸ್ಟ್ರೆಚ್ ಮಾಡಬೇಕು. ಟ್ರೈಸಿಪ್ಸ್ ಕಾಣಿಸ್ತೈತೆ ನೋಡಿ ಅಲ್ಲಿ, ಫುಲ್ ಟ್ರೈಸಿಪ್ಸ್ನ ಸ್ಟ್ರೆಚ್ ಮಾಡಿ ಬಿಡೋವಾಗ ಕೂಡ ಅಷ್ಟೇ ಫುಲ್ ಮೇಲೆ ಬಿಡಬೇಕು. ನಮ್ಮ ಎಲ್ಬೋ ಬಂದ್ಬಿಟ್ಟು ಸ್ಟ್ರೈಟಾಗಿ ಫಿಕ್ಸ್ಡ್ ಪೊಸಿಷನಲ್ಲೇ ಇರಬೇಕು. ಎಲ್ಬೋನ ಈ ಕಡೆ ಆ ಕಡೆ ಆಡಿಸ್ಕೊಡ್ದು. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ಹೆಡ್ ಪ್ರೆಸ್. ಇದು ಬಂದ್ಬಿಟ್ಟು ಟ್ರೈಸಿಪ್ಸ್ಗೆ, ಟೋಟಲ್ ಟ್ರೈಸಿಪ್ಸ್ಗೆ ನಾವು 2 ವರ್ಕೌಟ್ ಹಾಕ್ತೀವಿ. ಇದು ಬಂದ್ಬಿಟ್ಟು ನೋಡ್ರಿ ಅದು ಫುಲ್ಲು ಟಾಪು. ಇದು ಕೆಳಗಡೆ ನಿಂಕ 2ನೇ ಓಲಲ್ಲಿ ಹಾಕಿ ನಿಮ್ಮ ಮೊಣಕಾಲು ಹತ್ರಕ್ಕೆ ಹಾಕರ್ರಿ. ಇದು ಕರೆಕ್ಟಾಗಿ ನಿಮ್ಮ ಮೊಣಕಾಲ್ಕಿನ್ನ ಸ್ವಲ್ಪ ಮೇಲೆ, ಇಲ್ಲಾಂದರೆ ಸ್ವಲ್ಪ ಕೆಳಗಡೆಗೆ ಹಾಕ್ಕೊಂಡು ಇದ್ರ ಫಾರ್ಮ್ ನೋಡ್ರಿ ಹಿಂಗೆ ಮೇಲೆ ಇರಬೇಕು. ನಮ್ಮ ಕೈ ಎಲ್ಲ ಬಂದ್ಬಿಟ್ಟು ಸ್ಟ್ರೈಟಾಗಿರ್ಬೇಕು. ಇದ್ರಲ್ಲಿ ಕೂಡ ಹಾಕೋವಾಗ ನಮ್ಮ ಕೈ ಈ ಕಡೆ ಆ ಕಡೆ ಹೋಗ್ಕೊಡ್ದು ಸ್ಟ್ರೈಟಾಗಿ ಇಕ್ಕೊಂಡು ಹಾಕಬೇಕು. ಮೇಲೆ ಫುಲ್ ಸ್ಟ್ರೆಚ್ ಮಾಡಿ ಬಿಡೋವಾಗ ಕೂಡ ಫುಲ್ ಕೆಳಗಡೆಗೆ ಎಷ್ಟು ಡೀಪ್ ಹೋಗೋಕ್ಕಾಗ್ತೈತೋ ಅಷ್ಟು ಡೀಪ್ ಕೆಳಗಡೆಗೆ ಹೋಗಿ ಮೇಲೆ ಎತ್ತಿರಿ. ಕೆಳಗಡೆಗೆ ಬಿಡಬೇಕು ಮತ್ತು ಮೇಲೆ ಎತ್ತಬೇಕು. ಇದೇ ಬಂದ್ಬಿಟ್ಟು ನಮ್ಮ ಟೋಟಲ್ ಪುಷ್ ಡೇನಲ್ಲಿ 3 ಚೆಸ್ಟ್ ವರ್ಕೌಟು ಸಖತ್ ಖರಾಬಾಗಿರ್ತೈತೆ. ಪಂಪು ಹಾಕಿ ನೋಡಿ. ಇನ್ ಕೇಸ್ ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಥರ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ಹೇಳಿ, ನೆಕ್ಸ್ಟ್ ಬಂದ್ಬಿಟ್ಟು ಆ ವಿಡಿಯೋ ಮಾಡಾಕ್ತೀನಿ. ಎಲ್ಲ ಮರೀದಿರ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕರ್ರಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್.